ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಇಂದಿನ ವಿಡಿಯೋ ನಿಜವಾಗ್ಲೂ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ಇವತ್ತು ನಮ್ಮ ಮನೆ ಓನರ್ ಇದ್ದಾರೆ, ಅವರೇ ಇವರ ಇಂಟೀರಿಯರನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಇಂಟೀರಿಯರ್ನ ಮಾಡಿಕೊಟ್ಟವರು ಸ್ಪೇಷಿಯೋ ಸ್ಟುಡಿಯೋದವರು ಬೆಂಗಳೂರಿನ ಒನ್ ಆಫ್ ದ ಟಾಪ್ ಇಂಟೀರಿಯರ್ ಡಿಸೈನರ್ ಅಂತ ಹೇಳ್ಬೋದು. ಇವರ ಬಳಿ ಓನ್ ಫ್ಯಾಕ್ಟ್ರಿ ಇದೆ, ಓನ್ ಡಿಸೈನರ್ ಹಬ್ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನೆಗೆ ಕಡಿಮೆ ರೇಟಲ್ಲಿ ಕ್ವಾಲಿಟಿ ಇಂಟೀರಿಯರ್ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೂ ಕೂಡ ಸೂಪರ್ ಆಗಿರೋಂಥ ಇಂಟೀರಿಯರ್ನ ಇಲ್ಲಿ ಮಾಡಿಸ್ಕೊಬೋದು. ಸೊ ಒಳಗಡೆ ಹೋಗೋಣ. ಇವರ ಮನೆ ಓನರ್ ಆಗಿಂತ ರಾಜೇಶ್ ಸರ್, ಮಿಸಸ್ ಎಲ್ಲ ರೆಡಿ ಇದ್ದಾರೆ ತಮ್ಮ ಮನೆಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಯಾವ ಐಡಿಯಾದಲ್ಲಿ ಅವರು ಮಾಡಿಸಿದ್ರು, ಜೊತೆಯಲ್ಲಿ ಅವ್ರ ಜೊತೆ ಸ್ಪೇಷಿಯೋ ಸ್ಟುಡಿಯೋದವರು ಯಾವ ರೀತಿ ಕೋಆಪರೇಷನ್ ಮಾಡಿಕೊಟ್ರು, ಪ್ರತಿಯೊಂದನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸೊ ವೀಕ್ಷಕರೇ, ಮೊದಲೇದಾಗಿ ನಮ್ಮ ರಾಜೇಶ್ ಸರ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಇವರು ಈ ಮನೆಯ ಓನರು. ಸರ್, ಇವಾಗ ಮೊದಲೇದಾಗಿ ಕಂಪನಿ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ, ಅದು ಇದಿದೆ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಮನೆಯನ್ನ ನೀವೇ ನಿಮ್ಮ ಮನೆಯವರು ಸೇರಿಬಿಟ್ಟು ತುಂಬಾ ಸೂಪರ್ ಆಗಿ ಡಿಸೈನ್ ಮಾಡಿದ್ದೀರಾ, ಹೇಳಿದ್ದೀರಾ ನಮ್ಗೆ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು. ಮನೆಯ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಗುವಂಥದ್ದು ಪೊಯರ್ ಏರಿಯಾ. ಸೊ ಪ್ರತಿ ಮನೆಯಲ್ಲೂ ಕೂಡ ಒಂದು ಪೊಯರ್ ಏರಿಯಾ ಇದೆಯಾ, ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಮನೆಯಲ್ಲಿ ನೀವು ಏನೇನು ಪ್ಲಾನ್ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ ಹೇಳಿ, ನನಗೂ ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಸರ್, ಎಲ್ಲ ಕಡೆ ನೀವೇನಾಗುತ್ತೆ ಶೂ ರ್ಯಾಕ್ ನೋಡಿರ್ತೀರಾ, ಬಟ್ ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಸ್ಪೆಷಾಲಿಟಿ ಇದೆ ಇಲ್ಲಿ, ಏನು ಅಂತ ಹೇಳಿ ಗೆಸ್ ಮಾಡ್ತೀರಾ? ಗೊತ್ತಾಗ್ತಾ ಇಲ್ಲ. ಕಾಮನ್ ಶೂ ರ್ಯಾಕ್ ಇರ್ಬೋದು. ನೋಡಿ, ಇದೇನಾಗುತ್ತೆ, ನಿಮ್ಗೆ ಮಾಮೂಲಿ ಶೂ ರ್ಯಾಕ್ ಆದ್ರೆ ನಿಮ್ಗೆ ಜಾಸ್ತಿ ಸ್ಪೇಸ್ ತಗೊಳುತ್ತೆ. ಇದಾದ್ರೆ ಏನಾಗುತ್ತೆ, ಜಸ್ಟ್ ಯೂನಿಟ್ ಟು ಈ ತರ ಟಿಲ್ಟ್ ಆಗುತ್ತೆ ಇದು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಈ ಶೂ ರ್ಯಾಕ್ ಟಿಲ್ಟ್ ಆಗುತ್ತೆ, ಜೊತೆಲಿ ಎರಡು ಇರುತ್ತೆ. ಎಸ್ಪೆಷಲಿ ಮಕ್ಕಳಿದವರಿಗೆಲ್ಲ ಬೇಕಲ್ಲ ಸರ್, ಇದು ಎಷ್ಟಿದ್ದಷ್ಟು ಕಡಿಮೆನೆ. ಸ್ಪೋರ್ಟ್ಸ್ ಹೋಗ್ತಾರೆ, ಅದ್ರದ್ದು ಶೂಗಳು, ಸ್ಕೂಲ್ ಯೂನಿಫಾರ್ಮ್, ಮತ್ತೆ ನಮ್ದು ವೈಫ್ದು. ಸೊ ಪ್ಲೆಂಟಿ ಆಫ್ ಸ್ಪೇಸ್. ನಿಜ, ಕಂಪ್ಲೀಟ್ ಕವರ್ ಆಗುತ್ತೆ. ಒಂದು ಒಳ್ಳೆ ಐಡಿಯಾ ನೋಡಿ ಸರ್, ಕೊಟ್ಟಿರ್ತಾರೆ ಐಡಿಯಾ, ಗ್ಯಾರಂಟಿ ತುಂಬಾ ಚೆನ್ನಾಗಿದೆ. ಈ ಐಡಿಯಾ ಯಾರು ಕೊಟ್ಟಿ ಸರ್, ನೀವು ಮಿಸ್ಸಸ್ ಯಾರು ಕೊಟ್ಟಿರುವಂತದ್ದು ಇದು? ಅಂದ್ರೆ ಹಾಗೆ ಅದು ಮೆಟಲ್ ಇದ್ರಲ್ಲಿ ನೋಡ್ತಾ ಇದ್ವಿ, ಸೊ ಅದೇ ರೀತಿ ವುಡ್ ನಲ್ಲಿ ಮಾಡಬಹುದಾ ಅಂತ ಹೇಳಿ ನೋಡಿದ್ರೆ ಐಡಿಯಾ ಬಂದಿರೋದು. ಕೆಳಗಡೆ ಹೆಂಗಿದೆ ಸರ್? ಕೆಳಗಡೆ ನೋಡೋಣ. ಕೆಳಗಡೆ ಕೂಡ ಅದನ್ನೇ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಿದ್ದೀರಾ? ಓಕೆ, ಸೊ ಇಲ್ಲೆಲ್ಲ ಆಯ್ತು ಶೂ ರ್ಯಾಕ್. ಈ ಕಡೆ ಏನು ಸರ್? ಈ ಕಡೆ ಬಂದಾಗ ಈಗ ಮಕ್ಕಳು ಸ್ಪೋರ್ಟ್ಸ್ ಬನ್ನಿ ಈ ಕಡೆ ಬಂದ್ಬಿಡಿ, ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಬಾಸ್ಕೆಟ್ ಬಾಲ್ ಅಥವಾ ಬ್ಯಾಡ್ಮಿಂಟನ್ ಟೂಲ್ಸ್ ಗಳು. ಓಕೆ ಓಕೆ ಓಕೆ. ಸೊ ಕಂಪ್ಲೀಟ್ ಸ್ಟೋರೇಜ್ ವೀಕ್ಷಕರ ಇಲ್ಲಿದೆ ಅಂತ ಹೇಳ್ಬೋದು. ಅಂಡ್ ಕೀ ಹೋಲ್ಡರ್ ಕೂಡ ಇಲ್ಲೇ ಆಗ್ಬಿಟ್ಟಿದ್ದಾರೆ ಇವರು, ಒಳ್ಳೆ ಕೆಲಸ ಇದನ್ನೇನೆ. ಅಂಡ್ ಈ ಕಡೆ ಬಂದ್ರೆ ಇಲ್ಲೆಲ್ಲ ಸೇಮ್ ಯೋಗ ಮ್ಯಾಟ್ ಇದೆ, ಬ್ಯಾಡ್ಮಿಂಟನ್ ರ್ಯಾಕೆಟ್. ಸೊ ಇದು ಎರಡು ಶೆಲ್ಫ್, ಒಂದು ಶೆಲ್ಫ್ ಆಗ್ಬಿಟ್ಟು ಎರಡು ಇದನ್ನ ಮಾಡಿದ್ದೀರಾ. ಜೊತೆನಲ್ಲಿ ಈಗ ಸಣ್ಣ ಪುಟ್ಟ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಡ್ರಾವರ್, ಟೂಲ್ಸ್ ಗೀಸ್ ಎಲ್ಲ ಚಿಕ್ಕ ಪುಟ್ಟ ಇಟ್ಕೊಳ್ಳೋದಕ್ಕೆ ಡ್ರಾವರ್. ಈ ಕೆಳಗಡೆ ಕೂಡ ಈಗ ಏನಾದ್ರೂ ಎಮರ್ಜೆನ್ಸಿ ಟೂಲ್ ಬಾಕ್ಸ್ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ. ಓಕೆ ಓಕೆ. ಅಂಡ್ ಫೈರ್ ಇರೋದು ಇದು ತುಂಬಾ ಚೆನ್ನಾಗಿ ಒಳ್ಳೆ ಆರ್ಗನೈಸ್ ಮಾಡಿದೀರಾ. ಅಂಡ್ ಕಲರ್ ಕಾಂಬಿನೇಷನ್ ಏನ್ ಹೇಳ್ತೀರಾ ಸರ್? ಕಲರ್ ಕಾಂಬಿನೇಷನ್ ನೋಡಿ, ಇದು ಬ್ರೌನ್ ಮ್ಯಾಟ್ ಬ್ರೌನ್ ಪ್ಲಸ್ ಮ್ಯಾಟ್ ವೈಟ್, ಕಂಪ್ಲೀಟ್ ಮ್ಯಾಟ್ ಹೋಗಿದ್ದೀರಾ. ಓಕೆ. ಅಂಡ್ ಇಲ್ಲಿ ಸ್ವಲ್ಪ ಎಂಬಿಎನ್ಸಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ವಾಲ್ ಪೇಪರ್ ಹಾಕ್ಸಿದೀವಿ, 3D ವಾಲ್ ಪೇಪರ್. ಇದು ನಮ್ಮ ಇಂಟೀರಿಯರ್ ನವರು ಅವರೇ ಸಜೆಸ್ಟ್ ಮಾಡಿದ್ದು, ಸ್ಪೇಷಿಯೋ ಸ್ಟುಡಿಯೋದವರೇ ಸಜೆಸ್ಟ್ ಮಾಡಿರುವಂತದ್ದು. ಅಂಡ್ ಫಾಲ್ ಸೀಲಿಂಗ್ ನೋಡಲೇಬೇಕು. ಫಾಲ್ ಸೀಲಿಂಗ್ ಕೂಡ ಅಷ್ಟೇ. ಫಾಲ್ ಸೀಲಿಂಗ್ ನೋಡಿ ಹೀಗೆ ಕಂಟಿನ್ಯೂ ಆಗುತ್ತೆ. ಇದೊಂದು ಪೀಸು, ಅದೊಂದು ಪೀಸು. ಇದು ಪ್ರೊಫೈಲ್ ಲೈಟ್ ಅಲ್ವಾ? ಇದು ಪ್ರೊಫೈಲ್ ಲೈಟ್. ಇದು ಪ್ರೊಫೈಲ್ ಲೈಟ್. ಅದು ಸೈಡ್ ಗೆ ಒಂದು ವಾಲ್ ಲೈಟ್, ರಿಫ್ಲೆಕ್ಷನ್ ವಾಲ್ ಪೇಪರ್ ಮೇಲೆ ಬಿದ್ದು ಎಫೆಕ್ಟ್ ಕಾಣುತ್ತೆ. ಇಲ್ಲಿ ತೋರಿಸಿ ಅವರಿಗೆ, ನಮ್ಮ ವೀಕ್ಷಕರಿಗೆ. ಇದೊಂದು ಡಿಸೈನರ್ ಲೈಟ್ ಹಾಕಿದ್ದಾರೆ. ಸೊ ಇದು ಕೂಡ ಒಂಥರ ಒಳ್ಳೆ ಇದು ಕೊಡ್ತಾ ಇದೆ, ಕಾಂಪ್ಲಿಮೆಂಟ್ ಕೊಡ್ತಾ ಇದೆ ಇದಕ್ಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, 3D ವಾಲ್ ಪೇಪರ್, ಅದ್ರ ಜೊತೆಲಿ ಒಂದು ಡಿಸೈನರ್ ಲೈಟ್. ಅಂಡ್ ಪೊಯರ್ ಏರಿಯಾದಲ್ಲಿ ಪ್ಲೆಂಟಿ ಆಫ್ ಸ್ಟೋರೇಜ್. ಸರ್ ಸಖತ್ತಾಗಿ ಐಡಿಯಾ ಮಾಡಿದ್ದಾರೆ. ಅಂಡ್ ಜೊತೆಯಲ್ಲಿ ಸ್ಪೇಷಿಯೋ ಸ್ಟುಡಿಯೋದವರು ಸೂಪರ್ ಆಗಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಜೊತೆಯಲ್ಲಿ ಒಂದು ಬುದ್ಧ ಕೂಡ ಕುಳಿಸ್ಬಿಟ್ಟಿದ್ದಾರೆ. ಪೀಸ್ ಆಫ್ ಮೈಂಡ್ಗೆ ಇದು ಇರಲೇಬೇಕು. ಸೊ ಇವಾಗ ಒಳಗಡೆ ಹೋಗೋಣ ಸರ್ ಜೊತೆ. ಹೇಗೆ ಇನ್ನೇ ಏನೇನು ಇವರು ಮಿಸಸ್ ಎಲ್ಲ ಸೇರ್ಬಿಟ್ಟು ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ, ಸ್ಪೇಷಿಯೋ ಸ್ಟುಡಿಯೋದಿಂದ ಯಾವ ರೀತಿ ಡಿಸೈನ್ಸ್ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ತಿಳ್ಕೊಳ್ಳೋಣ. ಸರ್ ಫಸ್ಟ್ ಹಾಲ್ ಅನ್ನು ತೋರಿಸ್ಬಿಡೋಣ ವೀಕ್ಷಕರಿಗೆ. ಬನ್ನಿ ಸರ್, ಇವಾಗ ಹಾಲ್ ಅನ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಡೋಣ ನಮ್ಮ ವೀಕ್ಷಕರಿಗೆ. ಖಂಡಿತ ಸರ್. ಓಕೆ, ಇದು ಪಿಒಪಿ ಮಾಡಿಸಿದೀವಿ. ಪಿಒಪಿ ಇದು ಬಂದು ಎಲ್ ಶೇಪ್ ನಲ್ಲಿ ಇದೆ. ಪಿಒಪಿ ಫಾಲ್ ಸೀಲಿಂಗ್. ಸೊ ಇದು ತುಂಬಾ ಫುಲ್ ವಿಡ್ತ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಸೊ ಎಲ್ಲರೂ ಬಾರ್ಡರ್ ಫಾಲ್ ಸೀಲಿಂಗ್ ಹೋಗ್ತಾರೆ, ನೀವು ಕಂಪ್ಲೀಟ್ ಸೆಂಟರ್ ಮಾಡ್ಬಿಟ್ಟು ಬಾರ್ಡರ್ ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀರಾ. ಬಟ್ ಬಾರ್ಡರ್ ಏನ್ ಮಾಡಿದ್ದೀರಾ? ಇದು ಬಾರ್ಡರ್ ನಲ್ಲಿ ಅಂತ ಹೇಳಿದ್ರೆ, ಇದು ಆ ಸ್ಪ್ರಿಂಕ್ಲರ್ ಇದೆಯಲ್ಲ ಸರ್, ಅದಕ್ಕೋಸ್ಕರ ಅದ್ರ ಪೈಪ್ ಲೈನ್ ರನ್ ಆಗಿದೆ ಅರೌಂಡ್ ದ ಕಾರ್ನರ್. ಸೊ ಹಾಗಾಗಿ ಏನಾಗುತ್ತೆ, ಅದಕ್ಕೋಸ್ಕರ ಈ ಸೆಂಟರ್ ಫಾಲ್ ಸೀಲಿಂಗ್ ಇದೆಯಲ್ಲ, ಅದಕ್ಕೆ ಬಾರ್ಡರ್ ಆಗಿ ಕೋಲ್ ಲೈಟ್ ಹಾಕಿದೀವಿ. ಸೊ ಅದರಿಂದ ಲೈಟ್ ರಿಫ್ಲೆಕ್ಟ್ ಆಗಿ ಸೈಡ್ ಇದು ಸೈಡ್ ಕಾರ್ನರ್ ಪಿಒಪಿ
ಫಾಲ್ ಸೀಲಿಂಗ್ ಏನಿದೆಯಲ್ಲ ಹೌದೌದು. ಅದು ಕೂಡ ಒಂದು ಸ್ಪೆಷಲ್ ಎಫೆಕ್ಟ್ ಕಾಣ್ತಾ ಇದೆ. ವೀಕ್ಷಕರಿಗೆ ತೋರಿಸಲೇಬೇಕು. ವೀಕ್ಷಕರಿಗೆ ಇವ್ರು ಹಾಕಿರೋದು ಲೈಟ್ ಈ ಕಡೆ, ಬಟ್ ರಿಫ್ಲೆಕ್ಟ್ ಆಗ್ತಾ ಇರೋದು ಆ ಕಡೆ ನೋಡಿ ಸರ್ ಅಲ್ವಾ. ಆ ಕಡೆ ಲೈಟ್ ಹಾಕಿಲ್ಲ, ಆದ್ರೂ ಕೂಡ ಅಲ್ಲಿ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಒಳ್ಳೆ ಯೋಚನೆ ಮಾಡಿದಿರ ನೀವು, ತುಂಬಾ ಚೆನ್ನಾಗಿ ಮಾಡಿದ್ರೆ. ಅಂಡ್ ನಿಮ್ಮ ಯೋಚನೆಗೆ ತಕ್ಕಾಗಿ ಸ್ಪೇಷಿಯಸ್ ಸ್ಟುಡಿಯೋದವ್ರು ಮಾಡ್ಕೊಟ್ಟಿದ್ದಾರೆ. ಇಂಪ್ಲಿಮೆಂಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಅಂಡ್ ಈ ಡಿಸೈನರ್ ಲೈಟ್ ಗಳೆಲ್ಲ ಎಲ್ಲಿಂದ ತಂದಿರೋದು ಸರ್ ಇದು? ಯಾವ ರೀತಿ? ಡಿಸೈನರ್ ಲೈಟ್ಸ್ ಕೆಲವೊಂದು ಆನ್ಲೈನ್ ಪರ್ಚೇಸ್ ಮಾಡಿದ್ವಿ, ಕೆಲವೊಂದು ಶಾಪ್ ಹೋಗಿದ್ವಿ, ಮತ್ತೆ ಇವರು ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರ ಹತ್ರ ಮತ್ತೆ ನನ್ನ ವೈಫ್ ಹತ್ರ ಎಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡಿ ಅದನ್ನ ಫೈನಲೈಸ್ ಮಾಡಿ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಒಂಥರ ಈ ರೊಟೇಟಿವ್ ಇದ್ರ ತರ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಹಾಲ್ ಅಲ್ಲಿ ಬಂದಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ನಮ್ಮ ಟಿವಿ ಯೂನಿಟ್. ಸರ್ ಟಿವಿ ಯೂನಿಟ್ ಹೇಳಿ ಸರ್, ಏನು ಫಸ್ಟ್ ಟಿವಿ ಯೂನಿಟ್ ಕಲರ್ ಹೇಳಿ, ಏನೇನು ಕಲರ್ ಚೂಸ್ ಮಾಡಿದೀರಾ ನೀವು? ಇದು ಡಾರ್ಕ್ ಬ್ರೌನ್ ಪ್ಲಸ್ ವೈಟ್. ಇದು ಅಗೇನ್ ನಾವು ಮ್ಯಾಟ್ ಫಿನಿಶಿಂಗ್ ಗೆ ಹೋದ್ವಿ. ಗ್ಲಾಸ್ ಇನ್ ಕೇಸ್ ಏನಾದ್ರೂ ಸ್ಕ್ರಾಚಸ್ ಬಂದ್ಬಿಟ್ರೆ ಅಂತ. ಸೊ ಇದು ಗ್ಲಾಸ್, ಅದ್ ಬಿಟ್ರೆ ನೋಡಿ ಸೈಡ್ ಗೆ ರಾಫ್ಟರ್. ಇದು ರಾಫ್ಟರ್ ಸರ್ ಇದು. ಓಕೆ ಓಕೆ, WPC ರಾಫ್ಟರ್ ನ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀರಾ. ಕರೆಕ್ಟ್. ಓಕೆ, ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು ಪೀಸ್ ಹಾಕಿದ್ದೀರಾ. ಓಕೆ, ಕೆಳಗಡೆ 2 ಟೀ ಪಟ್ಟಿ ಹಾಕಿದೆ. ಇದು ಟೀ ಪಟ್ಟಿ ಅಲ್ವಾ ಇದು? ಜಸ್ಟ್ ಸ್ಮಾಲ್ ಕಾಂಪ್ಲಿಮೆಂಟರಿ ತರ ಕಾಣಿಸ್ತಾ ಇದೆ ಇದು. ಅಂಡ್ ಇಲ್ಲಿ ಡ್ರಾವರ್ ಗಳೆಲ್ಲ ಹೇಳಿ ಸರ್, ಇದು ನಾಬ್ ಏನು ಡಿಫರೆಂಟ್ ಆಗಿದೆ? ಇದು ಸರ್ ಇದು ರೋಸ್ ಗೋಲ್ಡ್ ನಾಬ್. ಇದು ಅಷ್ಟೇ ಸ್ಪೇಷಿಯಸ್ ಸ್ಟುಡಿಯೋಸ್ ನವರೇ ಸಜೆಸ್ಟ್ ಮಾಡಿದ್ದು. ಓಕೆ. ಜೊತೆಗೆ ನೋಡಿ ಇಲ್ಲೊಂದು UPS ಇಟ್ಟಿದೀವಿ. ಏನಂದ್ರೆ ನಮ್ಗೆ ಇಡೀ ಟಿವಿ ಯೂನಿಟ್ ಗೆ ಪವರ್ ಸಪ್ಲೈ ನಮ್ಗೆ UPS ಇಂದ ಬರಬೇಕು ಅಂತ. ಓಕೆ ಓಕೆ ಓಕೆ. ಯಾಕಂದ್ರೆ ಪವರ್ ಫ್ಲಕ್ಚುಯೇಷನ್ ತುಂಬಾ ಇದ್ದಾಗ ಟಿವಿ ಮದರ್ ಬೋರ್ಡ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಒಂದು UPS ಒಳ್ಳೆ ಕೆಲಸ ಮಾಡಿದ್ದಾರೆ. UPS ಇಂದ ಕಂಪ್ಲೀಟ್ ಪವರ್ ಸಪ್ಲೈ ಟಿವಿ ಯೂನಿಟ್ ಗೆ. ಸೊ ಪವರ್ ಹೋದ್ರೇನು ಇಂಟರಪ್ಟ್ ಆಗಲ್ಲ. ಇಂಟರಪ್ಟ್ ಆಗಲ್ಲ, ತುಂಬಾ ಒಳ್ಳೇದು. ಅಟ್ ಲೀಸ್ಟ್ ಜನರೇಟರ್ ಆನ್ ಆಗೋವರೆಗಾದ್ರೂ ರನ್ ಆಗ್ತಾ ಇರುತ್ತೆ. ಸೊ ಇದು DTH ಸೆಕ್ಷನ್ಸ್ ಅಲ್ವಾ ಇದು? ಕರೆಕ್ಟ್. ಓಕೆ. ಅಂದ್ರೆ ಇನ್ನು ಅದೇ ಇದು ಈ ರೀತಿ ಪುಲ್ ಡೌನ್ ಇದೆ. 2 ಡ್ರಾವರ್ಸ್ ಇಟ್ಕೊಂಡಿದೀವಿ. ಇಲ್ಲಿ ಡ್ರಾವರ್ ಇದೆ. ಓಕೆ, ಈ ಕಡೆನೂ ಡ್ರಾವರ್ ಅಲ್ವಾ ಸರ್ ಇದು? ಓಕೆ, ಕಂಪ್ಲೀಟ್ ಸ್ಟೋರೇಜ್ ಇದೆ. ಪುಲ್ ಡೌನ್. ಅಂಡ್ ಇಲ್ಲಿ ಒಂದು ವೈರ್ ಕಾಣಿಸ್ತಾ ಇಲ್ಲ, ಎಲ್ಲ ವೈರ್ ಎಲ್ಲ ಎಲ್ಲೋ ಇದೆ ಸರ್. ಕನ್ಸೀಲ್ಡ್ ಆಗಿದೆ, ಎಲ್ಲ ಒಳಗಡೆ ವೈರ್ ಬ್ಯಾಕ್ ಸೈಡ್ ಬಂದಿದೆ. ಓಕೆ. ಸೊ ಒಳಗಡೆಯಿಂದನೇ ಕೆಳಗಡೆ ಹೊರಟೋಗ್ಬಿಟ್ಟಿದೆ. ಕೆಳಗಡೆ ಹೊರಟೋಗುತ್ತೆ, ಅಲ್ಲಿಂದ ಕೆಳಗಡೆ ಡಿಶ್ ಬಾಕ್ಸ್ ಗೆ ಬರುತ್ತೆ. ಡಿಶ್ ಇದಕ್ಕೆ ಬರ್ತಾ ಇರುವಂತದ್ದು ಸೂಪರ್ ಆಗಿದೆ ಸರ್. ಅಂಡ್ ಇದ್ರ ಮೇಲ್ಗಡೆ ಅದೇ ಸೇಮ್ ವಾಲ್ ಪೇಪರ್ ನ ಒಂದು ಕಾಂಟ್ರಾಸ್ಟ್ ಆಗಿ ಅದನ್ನ ಇಲ್ಲಿ ಹಾಕೊಂಡಿದ್ರೆ ಒಂದು ಡಿಸೈನರ್ ಲೈಟ್ ಕೂಡ ಆಗ್ಬಿಟ್ಟಿದೆ ಅಲ್ವಾ ಸರ್. ಇದು 3D ವಾಲ್ ಪೇಪರ್ ಅಂತ ಹೇಳ್ತಾರೆ. ಹೌದು, ಇದು 3D ವಾಲ್ ಪೇಪರ್. ಇದರಲ್ಲಿ ಇನ್ನ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ, ತುಂಬಾ ಡಿಸೈನ್ಸ್ ಇದೆ. ಅದೆಲ್ಲ ಕ್ಯಾಟಲಾಗ್ ಕೂಡ ಸ್ಪೇಷಿಯಸ್ ಸ್ಟುಡಿಯೋಸ್ ನವರೇ ಪ್ರೊವೈಡ್ ಮಾಡಿದ್ರು. ಓಕೆ. ಅಂದ್ರೆ ನಮ್ಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು, ನಮ್ಮ ಇದು ಕಲರ್ ಕಾಂಬಿನೇಷನ್ ಯಾವ್ದು ಮ್ಯಾಚ್ ಕರೆಕ್ಟ್ ಆಗಿ ಹೇಳಿದ್ರೆ ಅದ್ರ ಪ್ರಕಾರ ಇದನ್ನ ನಾವು ಸೆಲೆಕ್ಟ್ ಮಾಡಿ. ಚೆನ್ನಾಗಿದೆ ಸರ್, ನೋಡಕ್ಕೂ ಕೂಡ ತುಂಬಾ ಕಾಂಟ್ರಾಸ್ಟ್ ಆಗಿ ಕಾಣ್ತಾ ಇದೆ. ಒಂಥರ 3D ಎಂಬೋಸ್ಡ್ ಫೀಲಿಂಗ್ ಬರ್ತಾ ಇದೆ ಇದರಲ್ಲಿ. ಸಖತ್ತಾಗಿ ಹೇಳಿದ್ರಿ. ಹಾಗೆ ಮುಂದೆ ಹೋಗ್ಬಿಡೋಣ. ಇಲ್ಲಿಂದ ನೋಡ್ತಾ ಇದ್ರೆ ನಮ್ಮ ದೇವ್ರು ಕಾಣ್ತಾ ಇದ್ದಾರೆ. ಬನ್ನಿ ಸರ್, ದೇವ್ರ ಮನೆಗೆ ಹೋಗ್ಬಿಡೋಣ. ಓಕೆ ಸರ್, ಇಲ್ಲಿ ದೇವ್ರ ಮನೆಯಲ್ಲೂ ಕೂಡ ಪಕ್ಕದಲ್ಲೂ ಕೂಡ ಇಲ್ಲಿ ನೀವು ವಾಲ್ ಪೇಪರ್ ಅನ್ನ ಹಾಕ್ಬಿಟ್ಟಿದ್ದೀರಾ. ಅದೇ ವಾಲ್ ಪೇಪರ್ ನ ಇಲ್ಲೂ ಕೂಡ ಹಾಕೊಂಡಿದೀವಿ. ಅಂದ್ರೆ ಬೇರೆ ಬೇರೆ ವಾಲ್ ಪೇಪರ್ ಹಾಕೋದ್ ಬೇಡ ಅಂತ ಹೇಳಿ ಒಂದ್ ಸ್ವಲ್ಪನಾರು ಯುನಿಕ್ನೆಸ್ ಇರುತ್ತೆ, ಮತ್ತೆ ಅದು ಆ ಲುಕ್ಕೇ ಬೇರೆ ಇರುತ್ತೆ. ಯೂನಿಫಾರ್ಮಿಟಿ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ದೇವ್ರ ಮನೆ ಸಿವಿಲ್ ಅಲ್ಲಿ ಮಾಡಿರೋದು, ಎಂಟೈರ್ ಆಗಿ ಇಂಟೀರಿಯರ್ ಅಲ್ಲೇ ಮಾಡಿರೋದು? ಸರ್, ಎಂಟೈರ್ ಇದು ಇಂಟೀರಿಯರ್ ವುಡ್ ವರ್ಕ್ ಅವ್ರದ್ದು. ಅಂದ್ರೆ ಮೋರ್ ಓವರ್ ಇದು ಪ್ಲೈವುಡ್ ಅಲ್ಲೇ ಮಾಡಿರೋದು. ಬಾರ್ಡರ್ ಇವೆಲ್ಲ ಕಂಪ್ಲೀಟ್ ಆಗಿ ಪ್ಲೈವುಡ್ ಅಲ್ಲೇ ಮಾಡಿರೋದು. ಸ್ಟ್ರಕ್ಚರ್ ಪ್ಲೈವುಡ್ ನಲ್ಲಿ ಮಾಡಿರೋದು, ಅದ್ರ ಮೇಲೆ ವಿನೈರ್ ಹಾಕಿರೋದು. ಇದು ವಿನೀರ್ ಹಾಕಿರೋದು. ಓಕೆ. ಅಂಡ್ ಇದು ಹೇಗೆ ಅಚೀವ್ ಮಾಡಿದ್ರಿ ಈ ಡಿಸೈನ್? ಟಫ್ ಅಂಡ್ ಗ್ಲಾಸ್ ಅಲ್ಲಿ ಡಿಜಿಟಲ್ ಪ್ರಿಂಟಿಂಗ್ ಸರ್ ಇದು. ಈಗ ಏನಾಗುತ್ತೆ, ಅಲ್ಲಿ ಬ್ಯಾಕ್ ಸೈಡ್ ಇಂದ ಕಂಪ್ಲೀಟ್ ಏನಾದ್ರು ಲೈಟ್ ಇಲ್ಲ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಇದ್ರ ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ತೋರಿಸ್ಬಿಡೋಣ ಆಮೇಲೆ ಅಲ್ವಾ? ಕೆಲಸ ಮಾಡೋಣ, ಆಮೇಲೆ ಲೈಟ್ ಆಫ್ ಮಾಡಿ ನಾನು ಅದನ್ನ ಶೂಟ್ ಮಾಡ್ಕೊಂತೀನಿ. ಖಂಡಿತ. ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಅದನ್ನು ತೋರಿಸ್ಬಿಡೋಣ ವೀಕ್ಷಕರಿಗೆ ಅಲ್ವಾ? ಅದನ್ನು ನೋಡ್ಕೊಂಡ್ಬಿಡ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ ಐಡಿಯಾ. ಸರ್, ಯಾರು ಕೊಟ್ಟಿದ್ದ ಐಡಿಯಾ? ನೀವು ಸ್ಪೇಷಿಯಸ್ ಸ್ಟುಡಿಯೋದವರ? ಇದು ಸ್ಪೇಷಿಯಸ್ ಸ್ಟುಡಿಯೋಸ್ ಅವರೇ ಸಜೆಸ್ಟ್ ಮಾಡಿರೋದು. ಓಕೆ, ಇಲ್ಲಿ ಬಂದು ನೋಡೋಣ ಸರ್. ಇವಾಗ ಮೇಲ್ಗಡೆ ಇದೆಲ್ಲ ಮಾಡ್ಬಿಟ್ಟಿದ್ದೀರಾ, ಗೋಪುರ ಎಲ್ಲ ಮಾಡಿದ್ದೀರಾ. ಇದು ಕಂಪ್ಲೀಟ್ ಟೀ ಕುಡ್ ಅಲ್ವಾ ಸರ್ ಇದು? ಅಂದ್ರೆ ಫಿನಿಶ್ ಬಂದು ಟೀ ಕುಡ್. ಈ ಬೀಡಿಂಗ್ ಎಲ್ಲ ಟೀ ಕುಡ್ ಬರುತ್ತೆ. ಓಕೆ. ಅದು ಬಿಟ್ರೆ ಪ್ಲೈವುಡ್, ಒಳಗಡೆಯಿಂದ ಪ್ಲೈವುಡ್, ಅದ್ರ ಮೇಲ್ಗಡೆ ವಿನೀರ್. ಓಕೆ 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 ಓಕೆ. ಈ ಡೋರ್ ಎಲ್ಲ ಡೋರ್ ಕೊಟ್ರ ನೀವು ತಂದ್ಕೊಟ್ರ? ಇಲ್ಲ, ಡೋರ್ ಒಂದು ನಾವು ಹೊರಗಡೆ ತಂದ್ಕೊಡ್ಬೇಕು, ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅದನ್ನ ತಂದು ಕೊಟ್ರೆ ಅವರೇ ಎಲ್ಲ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಸರ್, ಇನ್ನು ಒಳಗಡೆ ನೋಡ್ಬಿಡೋಣ. ಸರ್, ಇದು ಮಾರ್ಬಲ್ ಶೀಟ್ ಅಲ್ವಾ ಇದು? ಹೌದು ಸರ್, ಇದು ನಾನು ತುಂಬಾ ವಿಡಿಯೋದಲ್ಲಿ ಮಾಡಿದೀನಿ ಇದ್ರ ಬಗ್ಗೆ. ಓಕೆ. ಸೊ ಇದು ಆಕ್ಚುಲಿ ಸ್ಪೇಷಿಯಸ್ ಅವರು ಪ್ರೊವೈಡ್ ಮಾಡಲ್ಲ, ನೀವೇನು ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಂದ ತರಿಸ್ಕೊಂಡ್ರಿ. ಓಕೆ. ತರಿಸಿ ಹಾಕಿ ಕೊಟ್ಟು. ಅಂಡ್ ಇದು ಕೆಳಗಡೆ ಸ್ಟೋರೇಜ್. ಇದು ನೋಡಿ ಗ್ಲಾಸ್, ನ್ಯಾನೋ ವೈಟ್ ಗ್ಲಾಸ್. ಇದು ಮೇಲ್ಗಡೆ ಇರೋದು ನ್ಯಾನೋ ವೈಟ್ ಅಲ್ವಾ ಇದು? ಹೌದು.
ತುಂಬಾ ಚೆನ್ನಾಗಿ ಒಂಥರ ಅಮೃತಶಿಲೆ ತರ ಕಾಣಿಸ್ತಾ ಇದೆ ಸರ್ ಇದು. ಆ ಫಿನಿಶಿಂಗ್ ಬರ್ತಾ ಇದೆ ಇದಕ್ಕೆ. ದೇವರಿಗೆಲ್ಲ ಒಂಥರ ಹೇಳ್ ಮಾಡಿಸಿದಂತದ್ದು ಕಲರ್ ಇದು. ಕೆಳಗಡೆ ಸ್ಟೋರೇಜ್ ಕೆಳಗಡೆ ಸ್ಟೋರೇಜ್ ದೇವ್ರ ಐಟಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರ್. ಇವಾಗ ಇಲ್ಲಿಂದ ಹಾಲ್ ಇಂದ ನಾವು ಹೋಗೋದು ಕಿಚನ್, ರೂಮ್ಗೆಲ್ಲ ಆಮೇಲೆ ಹೋಗ್ತೀವಿ. ಸೊ ಕಿಚನ್ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಅದೇ ಸರ್, ಕಿಚನ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರೆ. ಯಾರು ಬರ್ತಾರೆ ಸರ್? ನನ್ನ ವೈಫ್ ಬರ್ತಾರೆ. ಅವ್ರ ಹೆಸರೇನು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವ್ರ ಎಕ್ಸ್ಪ್ಲೇನ್ ಮೇಡಮ್ ಅನ್ನ ಕರೆಯೋಣ ಹಾಗಾದ್ರೆ. ಓಕೆ, ಸೊ ವೀಕ್ಷಕರೇ ಮೇಡಮ್ ಬರ್ತಾರೆ ಇವಾಗ. ಸರ್ ನಾ ಕಳಿಸ್ಬಿಡೋಣ, ನಾವ್ ಇವಾಗ ಕಿಚನ್ಗೆ ಎಂಟ್ರಿ ಕೊಡೋಣ. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹಸ್ಬೆಂಡು ಸಖತ್ತಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಸ್ಪೆಷಲ್ ಸ್ಟುಡಿಯೋದವರು ಇಷ್ಟು ಚೆನ್ನಾಗಿ ಕೊಡ್ತಾ ಇದ್ರೋ ಇಲ್ವೋ ಬಟ್ ಇವಾಗ ಅವ್ರು ಹೇಳಿದ್ರು ನಮ್ಮ ಹೋಮ್ ಮಿನಿಸ್ಟ್ರೇ ನಮ್ಮ ಸೆಕ್ಷನ್ ಅನ್ನ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಮೇಡಮ್, ಕಿಚನ್ಗೆ ಎಂಟ್ರಿ ಆಗಕ್ಕಿಂತ ಮುಂಚೆ ಇಲ್ಲಿ ಏನೇನ್ ಮಾಡಿದೀರಾ ಸ್ವಲ್ಪ ಹೇಳ್ಬೋದಾ ನಮ್ಗೆ? ಅಂದ್ರೆ ಡೋರ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ತರ ವುಡ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ವಿ. ವುಡನ್ ಫಿನಿಶ್ ಮಾಡಿದೀರಾ, ಬೋರಿಂಗ್ ಆಗೇ ಇರೋ ಬದಲು ಒಂದ್ ಚೆನ್ನಾಗಿ ಲುಕ್ ಇರ್ಲಿ ಅಂತ, ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿರ್ಲಿ ಅಂತ. ಬನ್ನಿ ನೀವೇ ಮುಂದೆ ಹೋಗ್ಬಿಡಿ ಮೇಡಮ್. ಓಕೆ, ಸೊ ಇದು ನಿಮ್ಮ ಕಿಚನ್. ಕಿಚನ್ ಅಲ್ಲಿ ಫಸ್ಟ್ ಹೇಳಿ ಯಾವ ಕಲರ್ ಅನ್ನ ಚೂಸ್ ಮಾಡಿದ್ರಿ ತಾವು? ಫಸ್ಟ್ ಆಫ್ ಆಲ್ ನನ್ಗೆ ಯಾವಾಗ್ಲೂ ಬ್ಲಾಕ್ ಇರ್ತಾ ಇತ್ತು, ಸೊ ವೈಟ್, ನಂಗೆ ವೈಟ್ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ವೈಟ್? ಓಕೆ, ಹಾಗಾಗಿ ವೈಟ್ ಅಲ್ಲಿ ನೋಡ್ಬೇಕು ಅಂತ ಇತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಎಲ್ಲ ನೋಡಿದಾಗ ಸ್ಕ್ವಾಡ್ಸಿಗೆ ಫೈನಲೈಸ್ ಮಾಡ್ಕೊಂಡು ವೈಟ್ ಜೊತೆಲಿ ವೈಟ್ ಮತ್ತೆ ಇದು ಪರ್ಪಲ್. ಪರ್ಪಲ್ ಓಕೆ, ವೈಟ್ ತುಂಬಾ ಗಲೀಜಾಗಲ್ವಾ? ನಿಮ್ಗೆ ತೊಂದರೆ ಆಗಲ್ವಾ ನಾಳೆ ದಿನ? ಆಗತ್ತೆ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕು. ಮೊದ್ಲು ಆಕ್ಚುಲಿ ಈವ್ನಿಂಗ್ ಕ್ಲೀನ್ ಮಾಡ್ತಾ ಇದ್ದೆ ಒಂದ್ಸರ್ತಿ, ಇವಾಗ ಮಾರ್ನಿಂಗ್ ಒಂದ್ಸತಿ ಮಾಡ್ಲೇಬೇಕು. ಫೇವ್ರೆಟ್ ಕಲರ್ ಬೇಕು ಅಂದ್ರೆ ಮಾಡ್ಲೇಬೇಕು ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ, ಸೂಪರ್ ಆಗಿ ಮಾಡಿದೀರಾ. ಒಂದು ಕಂಪ್ಲೀಟ್ ಎಲ್ ಶೇಪ್ ಕಿಚನ್ ಅಲ್ವಾ ಮೇಡಮ್ ಇದು? ಓಕೆ, ಒಂದ್ ಕೆಲಸ ಮಾಡೋಣ, ಬಾಟಮ್ ಇಂದ ಬಂದ್ಬಿಡೋಣ. ಸೊ ಫಸ್ಟ್ ಮೇಲೆ ಹಾಕಿರುವಂತದ್ದು ಕಾರ್ಡ್ಸ್. ಈ ಕಲರ್ ಇಷ್ಟ ಅಂತಾನೆ ಹಾಕ್ಸಿರೋದ ಇದು? ಕರೆಕ್ಟ್, ಇದು ಕೂಡ ಸೇಮ್. ಇಲ್ಲ ಅಂದ್ರೆ ಗ್ರಾನೈಟ್ ಹಾಕ್ಸ್ತಿದ್ರಿ. ಕಾರ್ಡ್ಸ್ ಅಲ್ಲಿ ಒಳ್ಳೆ ಪ್ಯೂರ್ ವೈಟ್ ಸಿಗುತ್ತೆ, ಅದಕ್ಕೋಸ್ಕರ ಹಾಕ್ಸಿರೋದು. ಅದು ವೀಕ್ಷಕರೇ 40mm ಹೊರಗಡೆ ಔಟ್ಸ್ಟ್ಯಾಂಡಿಂಗ್ ತಂದಿದ್ದಾರೆ. ಇಲ್ಲಿ ಹೊರಗಡೆ 40mm ಅನ್ನ ಅಚೀವ್ ಮಾಡಬಹುದು. ಅಂಡ್ ಫಸ್ಟ್ ಏನಿದು ಮೇಡಮ್ ಇವೆಲ್ಲ? ಇದು ಬಾಸ್ಕೆಟ್ ಹಾಕಿರೋದು, ವಿಕರ್ ಬಾಸ್ಕೆಟ್ಸ್. ಹೌದು, ಅಂದ್ರೆ ಈಗ ನನಗೆ ಮೇನ್ ಆಗಿ ಆನಿಯನ್ಸ್ ಈ ತರ ಇಡೋದಕ್ಕೆ ಬೇಕಿತ್ತು, ಡ್ರೈ ವೆಜಿಟೇಬಲ್ಸ್. ಹೌದು, ಆಮೇಲೆ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಇಡೋದಕ್ಕೆ ಆಗುತ್ತೆ ಅಂತ. ಸೊ ಕೇಳಿ ಹಾಕ್ಸ್ಕೊಂಡಿರೋದು ಇದು ಅಲ್ವಾ? ಸ್ವಲ್ಪ ಸ್ಪೇಸ್ ಚೆನ್ನಾಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡೆ. ಸೊ ಹಂಗಾಗಿ ಈ ತರ ಯೂಸ್ ಆಗುತ್ತೆ. ಬೆಟರ್ ಸೂಪರ್. ಮುಂದೆ ಹೋಗ್ಬಿಡೋಣ. ಸೊ ಇವೆಲ್ಲ ಸುಮ್ಮನೆ ಹಾಗೆ ಸ್ಟೋರೇಜ್ ತರ ಇದೆ ಇವೆಲ್ಲ. ಸೊ ನಾರ್ಮಲ್ ಆಗಿ ಹ್ಯಾಂಡಲ್ ಯಾವ್ದು ಕೇಳಿದ್ರಿ? ಇದು ಜಿ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇವೆಲ್ಲ ಜಸ್ಟ್ ಸ್ಟೋರೇಜ್ ಗಳಲ್ವಾ? ಸ್ಟೋರೇಜ್ ವಿತ್ ಶೆಲ್ಫ್ಸ್ ಅನ್ನ ಹಾಕಿರುವಂತದ್ದು. ಅಂಡ್ ಇಲ್ಲಿ ಟ್ಯಾಂಡಮ್ ಬಾಕ್ಸ್ ಮಾಡ್ಕೊಂಡಿರೋದು ವಿತ್ ಅಲೈನರ್ ತರ. ಸೊ ನೀಟಾಗಿ ಜೋಡಿಸ್ಕೋಬಹುದು. ಕಟ್ಲರಿ ಅಲ್ವಾ ಇದು? ಹೌದು, ಕಟ್ಲರಿ. ಸೊ ಇದು ಸಪರೇಟ್ ಆಗಿ ಇಸ್ಕೊಂಡಿರೋದಲ್ವಾ ನೀವು? ಆರ್ಗನೈಸರ್. ಇದು PVC ಆರ್ಗನೈಸರ್. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಮುಂದೆ ಹೋಗ್ಬಿಡೋಣ. ಕೆಳಗಡೆ ಸ್ಮಾಲ್ ಸ್ಟೋರೇಜ್ ಯುಟೆನ್ಸಿಲ್ ಎಲ್ಲ ವೆಸಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಮಾಲ್ ಚಿಕ್ಕದು ಟ್ಯಾಂಡಮ್ ಬಾಕ್ಸ್. ಸ್ವಲ್ಪ ದೊಡ್ಡ ಟ್ಯಾಂಡಮ್ ಬಾಕ್ಸ್, ದೊಡ್ಡದು ವೆಸಲ್ಸ್ ಎಲ್ಲ ಇಡೋಕೆ. ಓಕೆ 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 ಓಕೆ, ಸೂಪರ್ ಆಗಿದೆ. ಅಂಡ್ ಈ ಕಡೆ ಒಂದು ಸೇಮ್ ಇರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಅಲೈನ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಆರ್ಗನೈಸರ್ ಹಾಕಿದ್ದೀರಾ ಇದರಲ್ಲಿ ಅಲ್ವಾ? ಸೊ ಸಪರೇಟ್ ಸೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಐಡಿಯಾ ಮಾಡಿದ್ದೀರಾ. ಎಲ್ಲ ಡಂಪ್ ಮಾಡ್ಕೊಂತೀವಿ, ಎಲ್ಲ ತುಂಬಿಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ಬಟ್ ಥಿಂಕಿಂಗ್ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ತುಂಬಾ ಇಂಟರ್ನೆಟ್ ಎಲ್ಲ ನೋಡ್ತೀರಾ ಅನ್ಸುತ್ತೆ ಅಲ್ವಾ? ಹೌದು, ಸ್ವಲ್ಪ ನಿಮ್ದು ವಿಡಿಯೋಸ್ ತುಂಬಾ ನೋಡ್ತೀರಾ ನಮ್ಮ ವಿಡಿಯೋಸ್ ಅನ್ನ? ಹಾಗೆ ಶೇರ್ ಮಾಡ್ತೀರಾ? ಇಲ್ಲ, ಶೇರ್ ಮಾಡ್ತಾ ಇದ್ದೀರಲ್ವಾ? ಸೂಪರ್. ಮುಂದೆ ತೋರಿಸಿ ಹಾಗೆ. ಸೊ ಇದೊಂದು ಇನ್ನೊಂದು ಜಾಸ್ತಿ ಐಟಮ್ಸ್ ಇಟ್ಕೊಳ್ಳಕ್ಕೆ, ಇನ್ನೊಂದು ಹೀಗೆ ಐಟಮ್ಸ್ ಇಟ್ಕೊಳ್ಳಕ್ಕೆ ಮಾಡ್ಕೊಂಡಿದೀವಿ ವಿತ್ ತಾಲಿ ಯೂನಿಟ್. ತಾಲಿ ಯೂನಿಟ್ ಸೂಪರ್ ಆಗಿ ಮಾಡಿದೀರಾ. ಓಕೆ, ಒಳ್ಳೆ ಆರ್ಗನೈಸ್ ಮಾಡಿ. ಬಾಟಲ್ ಪುಲ್ ಔಟ್. ನಾನು ಇದನ್ನ ಆಕ್ಚುಲಿ ನಮ್ದು ಲೋಟ ಆ ತರ ಎಲ್ಲ ಇಟ್ಕೊಳ್ಳೋದಕ್ಕೆ, ತಮಗೆ ಲೋಟ ಇಟ್ಕೊಳ್ಳೋದಕ್ಕೆ. ಎಲ್ಲರೂ ಇದ್ರಲ್ಲಿ ಬಾಟಲ್ ಇಡಕ್ ಆಗಲ್ಲ, ಇಲ್ಲಿ ಕಂಫರ್ಟಬಲ್ ಆಗೋದಿಲ್ಲ. ಕರೆಕ್ಟ್ ಆಗಿ ಮೊದಲೇ ಅದೇ ಹೇಳಿದ್ದು, ನನಗೆ ಈ ತರನೇ ಐಟಮ್ಸ್ ಇಟ್ಕೊಂತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಓಕೆ, ಮುಂದೆ ಹೋಗ್ಬಿಡೋಣ ಮೇಡಮ್. ಹಾಗೆ ಸೊ ಇದು ಇಲ್ಲಿ ವಾಶ್ ಬೇಸಿನ್ ಅಂಡರ್ ಸ್ಟೋರೇಜ್. ಹೌದು, ಪ್ಯೂರಿಫೈಯರ್, ಪ್ರೆಷರ್ ಪಂಪ್ ಎರಡೂನು ಇಲ್ಲಿ ಹಾಕ್ಬಿಟ್ಟಿದ್ರಲ್ವಾ? ಹೌದು. ಓಕೆ, ಏನಂದ್ರೆ ನಮ್ಮ ವಿಡಿಯೋ ನೋಡಿ? ಹೌದು, ಇದು ನಿಮ್ ವಿಡಿಯೋ ನೋಡ್ಬಿಟ್ಟನೆ ನಮ್ಮ ವಿಡಿಯೋ ನೋಡಿ ಮಾಡಿರೋದಾ? ಓಕೆ, ನಂಗೆ ಇದು ಬಹಳ ಯೂಸ್ ಆಗುತ್ತೆ. ನಾರ್ಮಲಿ ಫಿಲ್ಟರ್ ಮೇಲ್ಗಡೆ ಇರುತ್ತೆ, ಹೌದೌದು, ತಗೊಳ್ಳೋಕೆ ಕಷ್ಟ ಆಗುತ್ತೆ. ಓಕೆ, ವಾಟರ್. ಹೌದೌದು, ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಸ್ ಅಂತ ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ? ಹೌದೌದು. ಓಕೆ, ವೀಕ್ಷಕರೇ ನೋಡ್ತಾ ಇರೋರು ಈ ತರ ಹಾಕ್ಸ್ಕೊಬಹುದು. ಮೇಡಮ್ ಅಂತೂ ರೆಕಮೆಂಡ್ ಮಾಡ್ತಾರೆ, ಚಾನಲ್ ಅಲ್ಲಿ ವಿಡಿಯೋ ಇದೆ, ನೋಡ್ಬೋದು. ಓಕೆ, ಹಾಗೆ ಮೇಲೆ ಬಂದ್ಬಿಡೋಣ ಮೇಡಮ್. ಇಲ್ಲಿ ಇವೆಲ್ಲ ನಾರ್ಮಲ್ ಪುಲ್ ಔಟ್ ಕಾಮನ್ ಶೆಲ್ಫ್ಸ್ ಅಲ್ವಾ? ಇದೆ. ಇಲ್ಲಿ ಸ್ವಲ್ಪ ನಾನು ಈ ತರ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ. ಓಕೆ, ಸೊ ಈ ಕಡೆ ಬಂದ್ರೆ ಇಲ್ಲಿ ಇನ್ನು ಗೀಸರ್ ಹಾಕೋ ಪ್ಲಾನ್ ಇದೆ, ಇನ್ಸ್ಟೆಂಟ್ ಗೀಸರ್. ಸೊ ಏನು ಅದಕ್ಕೆ ಹಾಕಿ. ಓ, ಇನ್ಸ್ಟೆಂಟ್ ಗೀಸರ್ ಹಾಟ್ ವಾಟರ್ಗೆ ಅಲ್ವಾ? ಓಕೆ, ಸೊ ಇಲ್ಲಿ
ಇಲ್ಲೇ ನಾರ್ಮಲ್ ಈಗ ಈ ತರ ಓಕೆ ಅಪ್ಲಿಫ್ಟರ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಓಕೆ ಓಕೆ ವಿತ್ ಗ್ಲಾಸ್ ಇದು ಹೆಲ್ಪ್ ಆಗತ್ತಾ? ಗ್ಲಾಸ್ ಇದು ಆಕ್ಚುಲಿ ಸ್ಮಜ್ಜಲ್ ಇದೆ, ಅಂದ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ. ಕರೆಕ್ಟ್ ಅಂಡ್ ಮೇಲ್ಗಡೆ ನಾರ್ಮಲ್ ಆಗಿರೋದು ಕಾಮನ್ ಅಪ್ಲಿಫ್ಟರ್ ಹಾಕಿದ್ದೀರಾ. ಓಕೆ ಫೈನ್. ಈ ಕಡೆ ಬಂದ್ರೆ ಮೇಡಮ್ ಈ ಕಡೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ನಾರ್ಮಲಿ ಎಲ್ ಶೇಪ್ ಆದ್ರೂ ಜಸ್ಟ್ ಫುಲ್ ಮಾಡ್ಬೇಕಲ್ಲ, ಇದು ನಾನು ಬೇಕಿದ್ರೆ ಇದೊಂದನ್ನು ಫುಲ್ ಮಾಡ್ಕೋಬಹುದು. ಓಕೆ ತೆಗಿರಿ, ಪೂರ್ತಿ ತೆಗಿರಿ ನೋಡೋಣ. ಸೊ ಫುಲ್ ಆದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಕಾರ್ನರ್ ಯೂಸ್ ಮಾಡ್ಕೋಬಹುದಲ್ವಾ? ಅಂಡ್ ಕೆಳಗಡೆ ಸ್ಪೈಸ್ ರ್ಯಾಕ್ ಚೆನ್ನಾಗಿ ಆರ್ಗನೈಸ್ ಮಾಡಿದೀರಾ. ಅಂಡ್ ಈ ಕಡೆ ಬಂದ್ರೆ ಕಂಪ್ಲೀಟ್ ಆಗಿ ಅಪ್ಲಿಫ್ಟರ್ಸ್ ಗಳಲ್ವಾ, ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಓಕೆ ಹ್ಯಾಂಡಲ್ ಏನಾದ್ರು ಮಾಡಿದೀರಾ? ಇಲ್ಲಿ ಸ್ವಲ್ಪ ಇದು ಈ ತರ ಮಾಡಿದೀವಿ. ಪುಷ್ ಇದು ಪುಷ್ ಓಪನ್, ಪುಷ್ ಓಪನ್ ಯುಟಿಲಿಟಿ ಏರಿಯಾ ಅಲ್ವಾ ಇದು? ಯುಟಿಲಿಟಿ ಏರಿಯಾದು ಇದೊಂದು ಎಕ್ಸ್ಟ್ರಾ ನಾವು ಐಟಮ್ ಇದು ಹಾಕೊಂಡಿರೋದು ಎಲ್ಲ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ನಮ್ಗೆ ಸಿಲಿಂಡ್ರು ಮತ್ತೆ ಡಸ್ಟ್ಬಿನ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಓಕೆ ಅಂಡ್ ದಿಸ್ ಸೈಡ್ ಮೇಡಮ್ ಈ ಕಡೆ ಏನಿದೆ ಇಲ್ಲಿ? ಈ ಕಡೆ ಇಲ್ಲಿ ನಾವು ನಮ್ದು ಡಿಶ್ ವಾಷರ್ ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ನೋಡ್ತಾ ಇದ್ವಿ. ಹಾಗಾಗಿ ಈ ತರ ಒಂದು ಬಾಕ್ಸ್ ಮಾಡ್ಕೊಂಡು ಅದ್ರ ಒಳಗಡೆ ಇಟ್ಕೊಂಡು ಇದನ್ನ ಹಾಕೊಂಡಿದ್ದೀರಾ ಅಲ್ವಾ? ಸೊ ಒಂದು ಸೂಪರ್ ಆಗಿ ಕಿಚನ್ ಟೂರ್ ಅನ್ನ ಕೊಟ್ಬಿಟ್ರಿ. ಸೊ ಇವಾಗ ನೆಕ್ಸ್ಟ್ ವಾರ್ಡ್ರೋಬ್ ಹೋಗ್ಬೋದಾ? ಮಕ್ಕಳದ್ ರೂಮ್ ಬೇಕಾದ್ರೆ ತೋರ್ಸೋಣ. ನೀವೇ ತೋರಿಸ್ಬಿಡ್ತೀರಾ? ಬನ್ನಿ ಮೇಡಮ್, ಕಿಚನ್ ಇದು ಕಿಡ್ಸ್ ಬೆಡ್ರೂಮ್ಗೂ ಕೂಡ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಮೇಡಮ್ ಇವಾಗ ಕಿಡ್ಸ್ ಬೆಡ್ರೂಮ್ ಬಂದಿದ್ದೀವಿ. ಇಲ್ಲಿ ಫಸ್ಟ್ ನಾನು ಕೇಳೋದು ಯಾವ ಕಲರ್ ಕಾಂಬಿನೇಷನ್ ಅನ್ನ ಚೂಸ್ ಮಾಡಿದ್ರಿ ಮೇಡಮ್? ಇಲ್ಲಿ ಮೋಸ್ಟ್ಲಿ ವೈಟ್ ಅಂಡ್ ಬ್ಲಾಕ್ ಕಡಿಮೆನೆ, ಯಾಕಂದ್ರೆ ಲೈಟ್ ರಿಫ್ಲೆಕ್ಷನ್ ಚೆನ್ನಾಗಿರ್ಲಿ, ಮಕ್ಕಳಿಗೆ ಸ್ವಲ್ಪ ಲೈವ್ಲಿ ಆಗಿರ್ಲಿ ಅನ್ನೋದಕ್ಕೋಸ್ಕರ ವೈಟ್ ಆಗಿದ್ದೀರಾ. ವೈಟ್ ಇದೆ ಆಕ್ಚುಲಿ ಮಾರ್ಬಲ್ ಫಿನಿಶ್ ಅಲ್ವಾ ಇದು? ನೋಡಿದ್ರೆ ಒಂಥರ ಮಾರ್ಬಲ್ ಹಾಕಿರೋ ತರ ಇರುತ್ತೆ. ಅಂಡ್ ಹೇಳಿ ಇಲ್ಲಿ ಏನೇನ್ ಮಾಡ್ಸಿದ್ದೀರಾ? ಸ್ಟಡಿ ಯೂನಿಟ್ ಒಂದು 2 ಸಪ್ರೇಟ್ ಮಾಡ್ಸಿದೀವಿ. ಇಬ್ರು ಮಕ್ಕಳು ಅವರು ಜಗಳಕಳದೆಲ್ಲ ಏನ್ ಬೇಡ ಅಂತ 2 ಸಪ್ರೇಟ್ ಎಲ್ಲ ಸಪ್ರೇಟ್ ಇರ್ಲಿ ಅವ್ರಿಗೆ ಅನ್ನೋದಕ್ಕೋಸ್ಕರ ಮಾಡ್ಸಿದ್ದೀರಾ ಅಲ್ವಾ? ಸೊ ಒಳ್ಳೇದು ಕೂಡ. ಸೊ ಇಲ್ಲಿ ಒಬ್ರು ಸ್ಟಡಿ ಮಾಡ್ಕೊಂತಾರೆ ಅಂಡ್ ಇಲ್ಲಿ ಮೇಲ್ಗಡೆ ಅವ್ರದ್ದು ಇದು ಸ್ಟೋರೇಜ್ ಅಲ್ವಾ ಇದು? ತೋರಿಸ್ಬಿಡೋಣ. ಸೊ ಎಲ್ಲ ಪುಷ್ ಓಪನ್ ಅಲ್ವಾ ಇದು? ಕಂಪ್ಲೀಟ್ ಆಗಿ ಪುಷ್ ಓಪನ್ಸ್ ಚೆನ್ನಾಗಿದೆ. ಸೊ ಅವರು ಬೇಕಾಗಿದ್ದಲ್ಲ ಇಲ್ಲೇ ಇಟ್ಕೊಂಡ್ಬಿಡ್ಬೋದು. ಇಲ್ಲೊಂದು ಈ ತರ ಹಿಂಗೆ ಫುಲ್ ಔಟ್ ಮಾಡಿದೀವಿ, ಅವರಿಗೆ ಇಟ್ಕೊಂಡು ಬರೆಯೋದಕ್ಕೆಲ್ಲ ಈಸಿ. ಕರೆಕ್ಟ್ ಒಂಥರ ಇದ್ರ ತರ ಬೋರ್ಡ್ ತರ ಬರುತ್ತಲ್ಲ ಅದು ಆಕ್ಚುಲಿ. ಓಕೆ ಸೂಪರ್ ಆಗಿದೆ. ಅಂಡ್ ಇಲ್ಲಿ ಸ್ಟೋರೇಜ್ ತೋರಿಸ್ತೀವಿ ಮೇಡಮ್ ಯಾವ ತರ ಮಾಡಿದ್ದೀರಾ. ಸೊ ಇಲ್ಲಿ ಡ್ರವರ್ ಹಾಕಿದ್ದೀರಾ, ಶೆಲ್ಫ್ ಕೊಟ್ಟಿದ್ದೀರಾ. ಓಕೆ ಫೈನ್. ಇದು ಪ್ಲಾಟ್ಫಾರ್ಮ್ ಏನಕ್ಕೆ? ಆರಾಮಾಗಿ ಕುತ್ಕೊಳ್ಳೋಕೆ ಅವ್ರಿಗೆ? ಕುತ್ಕೊಳ್ಳೋಕಂತಲ್ಲ, ಬೇಸಿಕಲಿ ಸ್ವಲ್ಪ ಮ್ಯೂಸಿಕಲ್ ಇಂಟ್ರೆಸ್ಟ್ ಬರಲಿ ಅನ್ನೋದಕ್ಕೋಸ್ಕರನೇ ಇಟ್ಕೊಂಡು ಕಲೀಲಿ ಮಾಡ್ಲಿ ಅಂತ. ಓಕೆ ಅಂಡ್ ಬೇಕಾದ್ರೆ ಇಲ್ಲಿ ವಿಂಡೋ ತಕೊಂಡ್ಬಿಟ್ಟು ಆರಾಮಾಗಿ ಕುತ್ಕೊಂಡು ವ್ಯೂ ಕೂಡ ನೋಡೋದಕ್ಕೂ ಆಗುತ್ತೆ. ಸ್ವಲ್ಪ ಹಿಂಗೆ ವ್ಯೂ ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಅಂಡ್ ಇಲ್ಲೆಲ್ಲ ಸ್ಮಾಲ್ ವಾರ್ಡ್ರೋಬ್ಸ್ ಇಲ್ಲೆಲ್ಲ ಡ್ರಾವರ್ಸ್ ಕೊಟ್ಟಿದ್ದೀರಾ. ಓಕೆ ಕೆಳಗಡೆ ಎಲ್ಲ ಶೆಲ್ಫ್ಸ್ ಹಾಕಿದ್ದೀರಾ ಅಲ್ವಾ? ಸೊ ಪ್ಲೆಂಟಿ ಆಫ್ ಸ್ಟೋರೇಜ್ ಇದೆ. ಹೌದು, ಇಲ್ಲಿ ದೊಡ್ಡದು ಇಟ್ಟಿದೀವಿ, ಸ್ವಲ್ಪ ದೊಡ್ಡ ಐಟಮ್ಸ್ ಬ್ಯಾಗ್ಸ್ ಎಲ್ಲ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಸೊ ಆಸ್ ಇಟ್ ಇಸ್ ವೈಸ್ ವರ್ಸ ಅಲ್ವಾ? ಸೇಮ್ ಆ ಕಡೆ ಏನಿದೆ ಈ ಕಡೆ ಕೂಡ ಅದೇ ರೀತಿ ಮಾಡಿದ್ದೀರಾ. ಸೊ ಇಬ್ರು ಮಕ್ಕಳಿಗೂ ಪ್ಲೆಂಟಿ ಆಫ್ ಸ್ಟಡಿ ಜಾಗ ಸಿಕ್ತು ಅಲ್ವಾ? ಸ್ಟೋರೇಜ್ ಕೂಡ ಚೆನ್ನಾಗಿದೆ. ಸೊ ಲಾಫ್ಟ್ ಕೂಡ ಆಗ್ಬಿಟ್ಟಿದ್ದೀರಾ ಸೇಮ್ ಅದೇ ತರ? ಹೌದು. ಇದು ಒಂದು ಅವರಿಗೆ ಬೋರ್ಡ್ ತರ ಇರ್ಲಿ ಅಂತ ಮಾಡಿದ್ವಿ. ಏನಿದೆ ಆಕ್ಚುಲಿ ಗ್ಲಾಸ್ ಮೇಡಮ್? ಗ್ಲಾಸ್ ಇದು. ಸೊ ಇದ್ರ ಮೇಲೆ ಬರಿಬಹುದು, ರಬ್ ಮಾಡಬಹುದು. ಸ್ಪೇಷದವ್ರು ಹಾಕೊಟ್ರ ಅದು? ಹೌದಾ? ಓಕೆ ತುಂಬಾ ಚೆನ್ನಾಗಿ ಮಾಡಿದ್ರೆ. ಒಂದು ಒಳ್ಳೆ ಐಡಿಯಾ. ಮಕ್ಕಳಿಗೆ ಕ್ರಿಯೇಟಿವಿಟಿ ಏನಾದ್ರು ಬರ್ದ್ರೆ ಚೆನ್ನಾಗಿರುತ್ತೆ ಅಂತ. ಅವರಿಗೆ ವಾರ್ಡ್ರೋಬ್ ಯಾವ ತರ ಮಾಡಿದ್ದೀರಾ ಮೇಡಮ್? ವಾರ್ಡ್ರೋಬ್ ಹಾಗೆ ಸಿಮಿಲರ್ 2 ಯೂನಿಟ್ ಕಾಪಿ ಮಾಡಿದೀವಿ, 2 ತರ. ವಾಯ್ಸ್ ವರ್ಸ ಅಲ್ವಾ ಆ ಕಡೆ? ಇಲ್ಲಿ ಹೇಳಿ ಏನೇನು ಇದು ಸೆಗ್ಮೆಂಟ್ ಬರ್ತಾ ಇದೆ? ಇಲ್ಲೆಲ್ಲ ಶೆಲ್ಫ್ಸ್ ಇದೆ, ಮತ್ತೆ ಹ್ಯಾಂಗರ್ದು 2 ಇಟ್ಟಿದೀವಿ. ಏನಕ್ಕೆ 2? ಒಂದು ಕೆಳಗಡೆ ಚಿಕ್ಕದು ಇಟ್ಟಿರೋದು ಯಾಕಂತ ಹೇಳಿದ್ರೆ ಅವರಿಗೆ ಚಿಕ್ಕ ಮಕ್ಳಿಗೆ ತೆಗಿಯೋದಕ್ಕೆ ಅವರಿಗೆ ಸಿಗ್ಲಿ ಅಂತ ಅಲ್ವಾ? ನಾನು ಯಾವಾಗ್ಲೂ ಬಂದು ತಕ್ಕೊಡಕ್ ಆಗಲ್ಲ. ಆತರ ರೇರ್ ಯೂಸ್ ಐಟಮ್ಸ್ ಎಲ್ಲ ಮೇಲ್ಗಡೆ ಆಗ್ಬಿಟ್ಟಿದೆ. ಸೊ ಎಲ್ಲದೂ ತೆಗಿಬಾರ್ದು ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ. ಇನ್ನೊಂದು ಡಿಫ್ರೆಂಟ್ ಆಗಿ ಮಾಡಿರೋದಂದ್ರೆ ಇದು ಗ್ಲಾಸ್ ಇದು ಮಾಡಿದೀವಿ. ಸೂಪರ್ ಮೇಡಮ್. ಇದು ಆಕ್ಚುಲಿ ತುಂಬಾ ಜನರ ಮನೇಲಿ ನೋಡಿಲ್ಲ ನಾನು, ರೇರ್. ಬಟ್ ನೀವು ಐಡಿಯಾ ಮಾಡಿ ಮಾಡಿದ್ದೀರಾ. ಅದು ಒಂಥರ ಲುಕ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ನಮ್ಗೆ ಏನಕ್ಕೆ ಐಡಿಯಾ ಬಂತಂದ್ರೆ, ನಾರ್ಮಲಿ ಕೆಳಗಡೆ ಬಟ್ಟೆ ಇಟ್ಟಾಗ ಸೊ ಡಸ್ಟ್ ಸ್ವಲ್ಪ ಧೂಳು ಅಲ್ಲಿ ತಾಗ ಜಾಸ್ತಿ ಇರುತ್ತೆ. ಎನಿವೇಸ್ ದ ಸ್ಪೇಸ್ ಕಡಿಮೆನೇ ಇರುತ್ತಲ್ಲ ಎಷ್ಟೇ ಮಾಡಿದ್ರು. ಸೊ ಈ ತರ ಒಂದು ಪುಲ್ ಔಟ್ ಮಾಡ್ಕೊಂಡಾಗ ಬಟ್ಟೆ ಏನು ಧೂಳಾಗೋದಿಲ್ಲ. ಚೆನ್ನಾಗಿದೆ ಮೇಡಮ್. ಹಾಗೆ ಮುಂದೆ ಹೋದ್ರೆ ಆ ಕಡೆ ಸೇಮ್ ಈ ತರ ಇರೋದು ಆಸ್ ಇಟ್ ಇಸ್ ಅಲ್ಲಿ. ಓಕೆ ಓಪನ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಹ್ಯಾಂಡಲ್ ಇದು ಒಳ್ಳೆ ಕನ್ಸಿಲ್ಡ್ ಹ್ಯಾಂಡಲ್ ಅಲ್ವಾ ಇದು ಒಳಗಡೆ? ಓಕೆ ಸರಿ. ಸೊ ಆಸ್ ಇಟ್ ಈಸ್ ಇಲ್ಲಿ ಮಾಡಿರುವಂಥದ್ದು ಅಲ್ವಾ?
ಓಕೆ, ಸೊ ಇಬ್ರಿಗೂ ಪರ್ಫೆಕ್ಟ್ ಆಗಿರ್ಬೇಕು ಹೌದು. ಅಲ್ವಾ? ನಿಮ್ ತರನೇ ನಂದಿದೆ, ನನ್ನ ತರನೇ ನಿಮ್ದಿದೆ ಅಂತ. ಏನು ಜಗಳ ಇರಲ್ಲ ಅಥವಾ ಏನು ನನ್ಗೆ ಅದಿಲ್ಲ ಇದಿಲ್ಲ ಅನ್ನೋ ತರ ಇರಬಾರ್ದು. ಓಕೆ, ಬಟ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಲ್ವಲ್ಲ ಮೇಡಮ್ ಇಷ್ಟೆಲ್ಲ ಮಾಡ್ಬಿಟ್ಟು? ಇದೆ ಅಂದ್ರೆ ಸಪರೇಟ್ ಮಿರರ್ ಇದೆ. ಸಪರೇಟ್ ಮಿರರ್ ಹಾಕ್ಸ್ಬಿಟ್ಟಿದ್ದೀರಾ? ಎಲ್ಲಿದೆ ಮಿರರ್? ಮಿರರ್ ಇಲ್ಲಿದೆ. ಓಹೋ, ಹಿಡನ್ ಮಾಡ್ಬಿಟ್ಟಿದ್ದೀರಾ? ಹೌದು, ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ. ಡ್ರೆಸ್ಸಿಂಗ್ ಟೇಬಲ್ ಅಲ್ಲೇ ಇರೋದು ಬೇಡ, ಎಷ್ಟು ಬೇಕೋ ಅಷ್ಟೇ. ಪ್ಲಸ್ ಇದು ಅವರು ಆಟ ಆಡ್ತಾ ಹೊಡೆದಿಡ್ದು ಹೋಗೋ ಚಾನ್ಸಸ್ ಕೂಡ ಇದು ಇರುತ್ತೆ. ವಾರ್ಡ್ರೋಬ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಗ್ಲಾಸ್ ಅವರು ವಾರ್ಡ್ರೋಬ್ ಎಳೀತಾ ಓಕೆ, ಗ್ಲಾಸ್ ಬ್ರೇಕ್ ಆಗುತ್ತೆ. ಪ್ರೀವಿಯಸ್ಲಿ ಆತರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ 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 ಓಕೆ. ಸೊ ಅದಕ್ಕೆ ಇಲ್ಲಿ ಮಾಡ್ತಾ ಈ ತರ ಪ್ಲಾನ್. ಸರ್ ರೀಚ್ ಅಲ್ಲಿ ಆದಷ್ಟು ಚಿಲ್ಡ್ರನ್ ರೀಚ್ ಇಂದ ದೂರ ಇರಲಿ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಮಾಡಿದೀರಾ. ಒಂದು ಕಿಡ್ಸ್ ಬೆಡ್ರೂಮ್, ಇದು ವಾರ್ಡ್ರೋಬ್ಸ್ ಎಲ್ಲ ಆಯ್ತು, ಬೆಡ್ರೂಮ್ ಆಯ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಇವಾಗ? ನೆಕ್ಸ್ಟ್ ಹಸ್ಬೆಂಡ್ ತೋರಿಸ್ತಾರೆ. ರಾಜೇಶ್ ಅವರೇ ಮತ್ತೆ ಬರ್ತಾರೆ ಇವಾಗ. ಅವ್ರ ಹತ್ರ ಹೋಗ್ತೀವಿ. ಹಾಗಾದ್ರೆ ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ರಾಜೇಶ್ ಸರ್, ನಿಮ್ಮ ಥರನೇ ನಿಮ್ಮ ಮನೆಯವರು ಕೂಡ ಟಕ 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 ಅಂತ ಎಲ್ಲ ಹೇಳ್ಕೊಟ್ಬಿಟ್ರು. ಸರಿ, ಇವಾಗ ಹೋಗೋಣ ಗೆಸ್ಟ್ ಬೆಡ್ರೂಮ್ಗೆ. ಫಸ್ಟ್ ಗೆಸ್ಟ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ಇಲ್ಲೊಂದು POP ಫಾಲ್ ಸೀಲಿಂಗ್ ಮಾಡಿಸಿದೀವಿ. ಓಕೆ, ಇದು ನೋಡಿ ಅಗೇನ್ ಇದು ಪ್ರೊಫೈಲ್ ಲೈಟ್ ಇಲ್ಲೂ ಹಾಕಿದೀವಿ, ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀರಾ ಒಳಗಡೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಅಂದ್ರೆ ಸೈಡ್ ಒಂದು ವುಡ್ ಫಿನಿಶ್ ಇರ್ಲಿ ಅಂತ ಹೇಳಿ ಒಂದು ಪಟ್ಟಿ ಕೊಟ್ಟು ಅದಕ್ಕೆ ಸೆಂಟ್ರಿಗೆ ಪ್ರೊಫೈಲ್ ಲೈಟ್ ಅನ್ನ ಹಾಕಿರುವಂತದ್ದು ಚೆನ್ನಾಗಿದೆ. ಇದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಇದಕ್ಕೆ ಇದೊಂಥರ ಕಾಂಪ್ಲಿಮೆಂಟರಿ ತರ. ಓಕೆ, ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಗೆಸ್ಟ್ ಬೆಡ್ರೂಮ್ ಅಲ್ಲಿ ಏನೇನಿದೆ ಸರ್? ಗೆಸ್ಟ್ ಬೆಡ್ರೂಮ್ ನಲ್ಲಿ ಏನು ಜಾಸ್ತಿ ಇಲ್ಲ, ಒಂದು ವಾರ್ಡ್ರೋಬ್ ಅಷ್ಟೇ. ಸಿಂಪಲ್ ವಾರ್ಡ್ರೋಬ್ ಮಾಡಿದ್ದೀರಾ. ಮೇಲ್ಗಡೆ ಫುಲ್ ಲಾಫ್ಟ್. ಕಲರ್ ಕಾಂಬಿನೇಷನ್ ಏನಿದು? ಇದು ರಸ್ಟಿಕ್ ಬ್ರೌನ್ ಪ್ಲಸ್ ವೈಟ್. ಓಕೆ, ಓಪನ್ ಮಾಡಿ ಸರ್. ಜಸ್ಟ್ ಮೂವ್ ಆಗಿರೋದು, ಇನ್ನು ಏನು ಆರ್ಗನೈಸ್ ಮಾಡ್ಕೊಂಡಿಲ್ಲ. ಪರವಾಗಿಲ್ಲ ಬಿಡಿ ಸರ್, ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರುತ್ತೆ, ತೊಂದರೆ ಇಲ್ಲ. ಓಕೆ, ಎರಡು ಮಾಮೂಲಿ ಡ್ರಾವರ್. ನೀವು ಇದು ನೋಡಿರ್ಬೋದು, ಆ ಕಡೆ ಕಿಡ್ಸ್ ಅಲ್ಲಿ ನೋಡಿದೆ. ಕರೆಕ್ಟ್. ಅಂದ್ರೆ ಇದು ಇಲ್ಲೂ ಕೂಡ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಗ್ಲಾಸ್ ಫಿನಿಶಿಂಗ್ ಆಗಿರೋದ್ರಿಂದ ಈಗ ಮಾಮೂಲಿ ಎಲ್ಲಾ ಕಡೆ ವುಡ್ ಹಾಕೋ ಬದಲಿಗೆ ಇದೊಂಥರ ಚೆನ್ನಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ ಅಂತ ಟ್ರೈ ಮಾಡಿದ್ವಿ. ಸರಿ ಸರ್, ಆ ಕಡೆ ಇದು ಸೇಮ್ ಅದೇ ರೀತಿನೇ ಆಸ್ ಇಟ್ ಇಸ್ ಇದೆ. ಅಂದ್ರೆ ಈಗ ಸದ್ಯಕ್ಕೆ ಎಲ್ಲ ತಗೊಂಡ್ಬಂದು ಡಂಪ್ ಮಾಡಿದೀವಿ, ಕರೆಕ್ಟ್ ಜೋಡಿಸ್ತಾ ಇದೀವಿ. ಕರೆಕ್ಟ್. ಸೊ ಗೆಸ್ಟ್ ಗೆ ಇಮಿಡಿಯೇಟ್ ಆಗಿ ಏನ್ ಬೇಕು ಆ ತರ ಒಂದು ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀರಾ. ಖಂಡಿತ ಸೂಪರ್ ಸರ್. ಸರ್, ಇಲ್ಲಿಂದ ಯಾವ ರೂಮ್ಗೆ ಹೋಗ್ತಾ ಇದೀವಿ? ಇಲ್ಲಿಂದ ಮಾಸ್ಟರ್ ಬೆಡ್ರೂಮ್ ಹೋಗ್ಬಿಡೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅದೇನ್ ಮಾಸ್ಟರ್ ಮೈಂಡ್ ಓಡಿಸಿದ್ದೀರಾ, ಸ್ವಲ್ಪ ಹೇಳ್ಬೋದಾ ನನಗೆ? ಬನ್ನಿ ಸರ್, ನೋಡಿ ಇಲ್ಲಿ ಅದೇ 3 ಡೋರ್ ವಾರ್ಡ್ರೋಬ್. ಕಲರ್ ಕಾಂಬಿನೇಷನ್ ಏನಿದೆ? ಕಲರ್ ಕಾಂಬಿನೇಷನ್ ಬಂದು ಇದು ಬ್ರೌನ್, ವುಡನ್ ಫಿನಿಶ್ ವಿತ್ ವೈಟ್. ಅಂದ್ರೆ ವೈಟ್ ಇದ್ರೆ ಅಟ್ ಲೀಸ್ಟ್ ರೂಮ್ ಅಲ್ಲಿ ಲೈಟ್ ಜಾಸ್ತಿ ಕಾಣುತ್ತೆ ಅನ್ನೋದಕ್ಕೆ. ಸೊ ನಿಮಗೆ ಟೋಟಲ್ ನಿಮ್ಮ ಫ್ಯಾಮಿಲಿ ಅವರಿಗೆ ವೈಟ್ ಜಾಸ್ತಿ ಇಷ್ಟ? ವೈಟ್ ಜಾಸ್ತಿ ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಓಪನ್ ಮಾಡಿ. ಏನಾಗುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ನ ಇದ್ರ ಬ್ಯಾಕ್ ಸೈಡ್ ನಲ್ಲಿ ಇಟ್ಟಿದ್ದೀವಿ. ಓ, ಹಿಡನ್ ಮಾಡಬೇಕು ಅಲ್ವಾ? ಓಕೆ, ಯಾವಾಗ್ಲೂ ಮಿರರ್ ಕಾಣಿಸ್ತಾ ಇರಬಾರ್ದು. ಓಕೆ, ಓಪನ್ ಮಾಡಿ ಸರ್. ಅದಕ್ಕೋಸ್ಕರ ಇದ್ರ ಹಿಂದ್ಗಡೆ ಮತ್ತೆ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್ ಇಟ್ಟಿದ್ದೀರಾ, ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗುತ್ತೆ. ಕರೆಕ್ಟ್, ನಿಜ, ತುಂಬಾ ಸ್ಟೋರೇಜ್ ಸಿಗುತ್ತೆ. ಕೆಳಗಡೆ 2 ಡ್ರಾವರ್ ಇದೆ, ಎಲ್ಲ ಡ್ರೆಸ್ಸಿಂಗ್ ಐಟಮ್ಸ್ ಕರೆಕ್ಟ್ ಅವೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅದು ಬಿಟ್ಟರೆ ಈ ಕಡೆ ಎಮರ್ಜೆನ್ಸಿ ಮೆಡಿಸಿನ್ ಅವುಗಳನ್ನು ಇಟ್ಕೊಳ್ಳೋದಕ್ಕೆ ಒಂಥರ ಲಾಂಗ್ ಯೂನಿಟ್ ತರ ಮಲ್ಟಿ ಶೆಲ್ಫ್ಸ್ ಗಳು. ಕರೆಕ್ಟ್. ಇದೇನ್ ಸರ್ ಕೆಳಗಡೆ ಅಂತ ಹೇಳಿದ್ರೆ ಈಗ ಯೂಸ್ಡ್ ಕ್ಲಾತ್ಸ್ ಎಲ್ಲ ಇದೆಯಲ್ಲ, ಫ್ರೆಶ್ ಕ್ಲಾತ್ಸ್ ಆ ಕಡೆ ಇರ್ಲಿ, ಇದು ಯೂಸ್ಡ್ ಕ್ಲಾತ್ ಸಪರೇಟ್ ಆಗಿರ್ಲಿ ಅಂತ ಹೇಳಿ ಅದಕ್ಕೊಂದು ಸೆಕ್ಷನ್ ಮಾಡಿ ಡೈಲಿ ವೇರ್ ಬರ್ತೀವಿ ಹಂಗೆ ಇಲ್ಲಿ ಹಾಕ್ಬಿಡೋದು, ಇಲ್ಲಿ ಹಾಕೋದು, ಮತ್ತೆ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಲಾಂಡ್ರಿಗೆ ಹೋಗುತ್ತೆ. ಕರೆಕ್ಟ್ ಆಗಿ ಮಾಡಿದೀರಾ ಸರ್ ಇಲ್ಲಿ. ಬಟ್ ಇದು ದೊಡ್ಡದು ಸರ್, 3 ಡೋರ್ ಬರ್ತಾ ಇದೆ. ಖಂಡಿತ ವಾಲ್ ಟು ವಾಲ್ ಮಾಡಿರುವಂತದ್ದು. ಇದು ಕಾಮನ್ ಹ್ಯಾಂಗರ್. ಇದು ಹಾಗೆ ಡ್ರಾವರ್ಗಳು, 2 ಡ್ರಾವರ್. ಇದು ವಿತ್ ಲಾಕ್ ಅಲ್ವಾ? ಹೌದು, ವಿತ್ ಲಾಕ್. ಸೂಪರ್ ಸರ್. ಅಂದ್ರೆ ಟೋಟಲಿ 1 2 3 3 ಡ್ರಾವರ್ ಬರ್ತಾ ಇದೆ. ನಿಜ. ಇದು ನೋಡಿ ಗ್ಲಾಸ್ ಪುಲ್ ಔಟ್. ಆ ಕಡೆ ಎಲ್ಲ ಹೇಗ್ ಮಾಡಿಸಿದ್ವಲ್ಲ ಅದೇ ರೀತಿನೇ ಇಲ್ಲೂ ಮಾಡಿಸಿದ್ವಿ. ಇದು ಇಷ್ಟ ಆಗಿಬಿಟ್ಟಿದೆ ಅನ್ಸುತ್ತೆ. ಇಷ್ಟ ಆಗಿ 2 ಮಾಡಿಸಿದ್ವಿ. 2 ಮಾಡಿಬಿಟ್ಟಿದ್ದೀರಾ ಇಲ್ಲಿ. ಎರಡು ಸೆಕ್ಷನ್ಗೂ ಚೆನ್ನಾಗಿದೆ ಸರ್. ಇದು ನೋಡಿ, ಈ ತರ ಪುಲ್ಲರ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಿಜ, ಖಂಡಿತ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅಂದ್ರೆ ಹೊರಗಡೆಯಿಂದ ನೋಡಿದ್ರೆ ನಿಮ್ಗೆ ಅದು ತೀರಾ ವುಡನ್ ಇದನ್ಸಲ್ಲ, ವುಡನ್ ಸ್ಟ್ರಕ್ಚರ್ ಅಂತ ಎಲ್ಲ ಏನೋ ಡಿಫ್ರೆಂಟ್ ಆಗಿ ಕಾಣುತ್ತೆ. ಯೂಸಬಲ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಗ್ಲಾಸ್ ಎಲ್ಲ ಅಲ್ಗಡಲ್ಲ. ಇಲ್ಲ, ಖಂಡಿತ ಇಲ್ಲ. ನೋಡಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನೋಡಿದವ್ರು ಮಾಡಿಸ್ಬೋದಲ್ವಾ ಇದನ್ನ? ನಿಮ್ಮಿಂದ ಇನ್ಸ್ಪೈರ್ ಆಗ್ಬಿಟ್ಟು ಹಾಗೆ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಎಸ್ಪೆಷಲಿ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರ ಹತ್ರ ಮಾಡಿಸಿದ್ರೆ ಅದು ನಿಮ್ಗೆ ಇನ್ನು ಚೆನ್ನಾಗಿ ಮಾಡ್ಬಿಡ್ತಾರಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ, ಈ ಕಡೆ ಇದು ಸೇಮ್ ಅದೇ ರೀತಿ ಅದ್ರ ರೆಪ್ಲಿಕಾ, ಈ ಮಿಡಲ್ ಸೆಕ್ಷನ್ ಇಂದ ರೆಪ್ಲಿಕಾ. ಇದು ಸೇಮ್ ಒಂದು ಲಾಕ್ಡ್ ಇದು, ಮತ್ತೆ ಅದ್ ಬಿಟ್ರೆ ಹೀಗೆ 2 ಡ್ರಾವರ್, ಕೆಳಗಡೆ 2 ಇದು ಶೆಲ್ಫ್ ಅನ್ನ ಹಾಕಿದ್ರೆ, ಶೆಲ್ಫ್ ಗ್ಲಾಸ್ ಡೋರ್ ಶೆಲ್ಫ್, ಗ್ಲಾಸ್ ಪುಲ್ ಔಟ್. ಅಂದ್ರೆ ಎಲ್ಲದೂ ಸಾಫ್ಟ್ ಕ್ಲೋಸರ್ ಇದೆ. ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಅಲ್ವಾ ಇದು? ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್. ಈವನ್ ಇದು ಕೂಡ ವಾರ್ಡ್ರೋಬ್ ಸ್ಲೈಡಿಂಗ್ ಕೂಡ ಸಾಫ್ಟ್ ಕ್ಲೋಸರ್ ಇದೆ. ಸಾಫ್ಟ್ ಕ್ಲೋಸರ್ ಕೊಟ್ಬಿಟ್ಟಿದ್ದೀರಾ. ಓಕೆ, ಮೇಲ್ಗಡೆ ಫುಲ್ ಲೆಂತ್ ಲಾಫ್ಟ್ ಇದೆ. ಅಂದ್ರೆ ಎಲ್ಲ ಪುಷ್ ಬಟನ್, ಹ್ಯಾಂಡಲ್ ಇಲ್ಲ, ಹ್ಯಾಂಡಲ್ ಲೆಸ್. ಓಕೆ, ಸೊ ಹಾಗಾಗಿ ಒಂಥರ
ಬೆಟರ್ ನೀಟ್ ಫಿನಿಶ್. ನಿಜ ನಿಜ. ಓಕೆ ಸರ್, ಇಲ್ಲಿ ಮುಗಿತಾ ಇನ್ನೇನಿದೆ? ಇಲ್ಲ ಸರ್, ಇದ್ರ ಜೊತೆಗೆ WPC ಮಟೀರಿಯಲ್ ಅಲ್ಲಿ ಇದು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಸರ್ ಇಲ್ಲಿ? ವ್ಯಾನಿಟಿ ಮಾಡಿದ್ದಾರೆ, ಬಾತ್ರೂಮ್ ವ್ಯಾನಿಟಿ ಮಾಡಿದ್ದಾರೆ. ಇದು ಇದಕ್ಕೆ ಹೇಗಂದ್ರೆ ನಾವು ಬಟನ್ ಬೇಡ ಅಂತ ಹೇಳಿದ್ವಿ, ನೀವು ಬಟನ್ ಬೇಡ ಅಂತ ಹೇಳಿದ್ರೆ So ಹಾಗಾಗಿ ಈ ರೀತಿ ಓಪನ್ ಮಾಡಿ. ಸೊ ವಾಟರ್ ಪ್ರೂಫ್ ತಾನೇ ಇದು? ವಾಟರ್ ಪ್ರೂಫ್. ಓಕೆ. ಮೇಲ್ಗಡೆ ಎಲ್ಲ ಯಾರು ಅವ್ರು ಹಾಕ್ಬಿಟ್ರೆ? ಇಲ್ಲ, ಇದು ಬೇರೆ, ಇದು ಮಾರ್ಬಲ್ ಫಿನಿಶ್. ಇದು ಬಿಲ್ಡರ್ಸ್ ಕಡೆ ಬಿಲ್ಡರ್ಸ್ ಕಡೆ ಅಲ್ಲ, ಇದು ಬಿಲ್ಡರ್ಸ್ ಕಡೆ ನಾವು ಸಪರೇಟ್ ಆಗಿ ಹಾಕ್ಸ್ಕೊಂಡಿರೋದು. ಓಕೆ ಓಕೆ ಓಕೆ. ಅದು ಮೇಲ್ಗಡೆ ಇದು ಮಿರರ್ ಕ್ಯಾಬಿನೆಟ್. ಮಿರರ್ ಕ್ಯಾಬಿನೆಟ್ ಅವರೇ ಮಾಡಿಕೊಟ್ಟಿರೋದು. ಓಕೆ. ಅವ್ರ ಹತ್ರ ಇವಾಗ LED ಲೈಟ್ ಇದು ಬರುತ್ತೆ ಸರ್, ಮಿರರ್ ಎಲ್ಲ ಬರುತ್ತೆ, ಅದು ಹಾಕ್ಸ್ಕೊಳ್ಳಿ, ಕೇಳಿಸ್ಕೊಂಡ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲ ಬಟನ್ ಒತ್ಬಿಟ್ರೆ ಅಲ್ಲೇ ಲೈಟ್ ಬರುತ್ತೆ. ಅದನ್ನು ಕೂಡ ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ ಕೊಡ್ತಾ ಇದ್ದಾರೆ ಇವಾಗ, ಅದನ್ನು ಕೂಡ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ನಾನು ಹೇಳ್ತೀನಿ ಅವ್ರ ಹತ್ರ. ಓಕೆ. ಸೊ ಇದು ಡೋರ್ಸ್ ಅಲ್ವಾ? ಇದು WPC ಡೋರ್ಸ್. ಓಕೆ, ಇಷ್ಟೇನಾ ಸರ್? ಇಷ್ಟೇ. ಮತ್ತೆ ಇದ್ರ ಜೊತೆ ಬಾಲ್ಕನಿನಲ್ಲಿ ಕೂಡ ಒಂದು ಯೂನಿಟ್ ಮಾಡಿಸಿದೀವಿ. ಯೂನಿಟ್ ಮಾಡಿಸಿದ್ರಾ? ಬನ್ನಿ ನೋಡೋಣ ಸರ್ ಅಲ್ಲಿ. ಸೊ ಇದೇನು ಯೂನಿಟ್ ಸರ್ ಇದು? ಇದು ಹಾಗೆ ಸರ್, ಇದು ಸೇಮ್ WPC ಮಟೀರಿಯಲ್ ಮಾಡಿರೋದು. ಈಗ ವ್ಯಾಕ್ಯೂಮ್ ಕ್ಲೀನರ್, ಈಗ ಟ್ರಾಲಿ, ಇಂಥವನ್ನೆಲ್ಲ ಔಟ್ಡೋರ್ ಯೂನಿಟ್ಗಳು, ಔಟ್ಡೋರ್ ಐಟಮ್ಗಳು ಇಲ್ಲೇ ಇಟ್ಕೊಬಿಡೋಣ ಇಲ್ಲೇ ಇಟ್ಕೊಳ್ಳೋದು. ಈಗ ರಂಗೋಲಿ ಪುಡಿ ಅಂತದ್ದು, ಏನಾದ್ರೂ ಎಕ್ಸ್ಟ್ರಾ ಮಟೀರಿಯಲ್ ಎಕ್ಸ್ಟ್ರಾ ಇರೋದಂತದ್ದು ಇಟ್ಕೊಳ್ಳೋ ಹಾಗೆ. ಓಕೆ. ಸೊ ಇಲ್ಲೇನಾದ್ರೂ ಗಿಡ ಮಾಡಿದ್ರೆ ಅದಕ್ಕೆ ಗೊಬ್ಬರ ಹಾಕ್ಬೇಕು, ಪ್ರತಿಯೊಂದು ಕೂಡ ಇಲ್ಲೇ ಇಟ್ಕೋಬಹುದು. ಇಲ್ಲೇ ಇಟ್ಕೋಬಹುದು. ಇದು WPC ನೇನಾ? ಇದು ಕಂಪ್ಲೀಟ್ WPC. ಸೊ ಮಳೆ ಬಂತು, ನೆಂದೋಯ್ತು, ತಲೆ ಬಿಸಿ ಇಲ್ಲ? ಅದೇ, ಏನು ತಲೆ ಬಿಸಿಲ್ಲ. ಅಂದ್ರೆ ನಾವು ಪ್ಲೈವುಡ್ ಯೋಚನೆ ಮಾಡ್ತಾ ಇದ್ವಿ, ಅವಾಗ ಸ್ಪೇಷಿಯಸ್ ಸ್ಟುಡಿಯೋಸ್ನವರು ಅವರೇ ಸಜೆಸ್ಟ್ ಮಾಡಿದ್ರು WPC ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ.